ಏನ್ ಕೊಡ್ರೆ ಸಮಾಚಾರ? ಓಹೋ, ಏನ್ ನಿಮ್ಮ ಹೆಸರು? ಕೂತ್ಕಡೆ. ನೋಡಿ ಕುಂತ್ಕಳಿ. ಏನ್ ನಿಮ್ಮ ಹೆಸರು? ಮುರ್ಸಮಪ್ಪ. ಮುರ್ಸಿಮ್ಮಪ್ಪ. ಮರಿ ಸೋಮಪ್ಪ. ಮುರ್ಸೋಮಪ್ಪನವ್ರೆ, ಯಾರು ಗೊತ್ತಾಯ್ತಾ? ಯಾರು ಹೇಳಿ? ಇಲ್ಲ, ಗೊತ್ತಿಲ್ವಾ? ನಾವು ಅಲ್ಲೋಡಿ ಏನದೆ ಅಲ್ಲಿ? ಅಲ್ಲಿ ಏನದೆ ಅಲ್ಲಿ? ಯಾರ ಅವ್ರು ಗೊತ್ತಿಲ್ಲ. ಅವರಲ್ಲ, ಅವ್ರು ಹಿಡ್ಕೊಂಡವ್ರಲ್ಲ, ಅದು ಏನ್ ಹೇಳಿ? ಕ್ಯಾಮ್ರಾ. ಇದು ಮೈಕು. ನಾವು ಟಿವಿಯರು ಟಿವಿಯಿಂದ ಬಂದಿದೀವಿ ನಿಮ್ಮನ್ನ ಮಾತಾಡ್ಸಕ್ಕೆ. ಚೆನ್ನಾಗಿದ್ದೀರಾ? ಎಲ್ಲಿ ಊರು? ಶಾಗೆದ್ದಂಡ. ಯಾವ್ದು? ನಾಗನಾಥ. ಹೌದಾ, ನಾಗನಾಥ. ಊರಲ್ಲೆಲ್ಲ ಚೆನ್ನಾಗಿದ್ದದ? ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಮಾಡ್ತಾವ್ರ? ನೀವು ಓಟ್ ಹಾಕಿದ್ರಲ್ಲ, ಓಟು ಎಲ್ಲಿ? ಯಾರು? ನೀವು ಓಟ್ ಹಾಕ್ತವ್ರು? ನಮ್ಗೆ ಓಟ್ ಹಾಕ್ಸವ್ರು ಗೊತ್ತಿಲ್ಲ. ಅಲ್ಲಲ್ಲ, ನೀವು ಓಟ್ ಹಾಕಿದಿರಲ್ಲ ಯಾರಿಗವ, ಅವ್ರು ಎಲ್ಲಿ ಕೆಲಸ ಮಾಡಿಸ್ತವ್ರ? ಅದೇನೋ ಗೊತ್ತಿಲ್ವಾ? ಊರಲ್ಲೆಲ್ಲ ರೋಡು ಗುಂಡಿ ಎಲ್ಲ ಚೆನ್ನಾಗಿದ್ದದ? ರೋಡೇ ಚಿತಾಲ್ಪತಲ್ಲು. ಇಷ್ಟಿಷ್ಟು ಮಠ ಗುಂಡಿ. ಗುಂಡಿ ಬಸ್ಸೇ ಹೋಗಲ್ಲ. ಬಸ್ಸೇ ಹೋಗಲ್ವೇ? ನಾಗ್ನಾಥವು ನಿಮ್ಮೂರ್ ತವು. ಆಮೇಲೆ ಬೇರೆ ಇಲ್ಲಿಂದುವ ದೊಡ್ಡ ರೋಡ್ ನಿಂತವ್ ಆಚೆಲ್ಲ ಬರೀ ಗುಂಡಿ ಕೊಟ್ರೆ. ಯಾಕೆ ಕೆಲಸ ಮಾಡಿಸ್ತಿಲ್ವೇ? ಇದು ದುಡ್ಡು, ಪೆನ್ಷನ್ ದುಡ್ಡು, ಯಾವ ದುಡ್ಡು? ಪಿಂಚಣಿ ಬಂದಿಲ್ವಾ? ಎಷ್ಟು ರೂಪಾಯಿ? ಯಾರಿಗೆ ಹೇಳಿ? ನಿಮ್ಗೆ ಕೊಡಲ್ಲ. ಯಾಕೆ ಕೊಡಲ್ಲ? ವಯಸ್ಸಾಗೋಯ್ತು ಅಂತ. ವಯಸ್ಸಾದ್ಮೇಲೆ ಕೊಡ್ಬೇಕು, ಅವಾಗ್ಲೇ ಕೊಡ್ಬೇಕು ಮತ್ತೆ. ಕೊಡಲ್ಲ. ಅದ್ ಬರೋದೇ ವಯಸ್ಸಾದ್ಮೇಲೆ ಕೊಡೋದು ಅಂತ. ಕೊಡಲ್ಲ, ಆಗಲ್ಲ ಸತ್ತ ಬಂದ್ಬಿಟ್ರು. ಆಗಲ್ಲ ಸರ್ ಅನ್ಬಿಟ್ರ? ಎಷ್ಟು ವರ್ಷ ನಿಮ್ಗೀಗ? ನಮ್ಗೆ 86. ವೃದ್ಧಾಪ್ಯ ವೇತನ ಬರಲ್ವಾ? 800 ರೂಪಾಯಿ, 1200 ರೂಪಾಯಿ ಯಾವ್ದು ಬರಲ್ವೇ? ವಾ ತಾಕಳಿ, 80 ವರ್ಷ ಆಗದಕ್ಕನ ಇವ್ರಿಗೆ ಬರದೆ ಇನ್ಯಾರಿಗೆ ಬಂದದ್ದು? ಇವರಿಗೆ ಬರಲ್ವಂತೆ. ಕೊಡಲ್ವಂತ. ವಯಸ್ಸಾಗೋಯ್ತು ಕೊಡಲ್ಲ ಅನ್ಬಿಟ್ರ? ಮನೆ ಕಾಯುವಾಗ. ಸರಿ, ಆಯ್ತು, ಹುಷಾರು. ಸರಿ, ನಮಸ್ಕಾರ ಕಣ್ರಮ್ಮ. ಏನಿಲ್ಲ, ಸುಮ್ಮನೆ ನಿಮ್ ಕಷ್ಟ ಸುಖ ವಿಚಾರಿಸಮ್ಮ ಅಂತ ಬಂದೆ. ಏನ್ ನಿಮ್ಮ ಹೆಸರು? ಜಯಮ್ಮ. ನಿಮ್ಮ ಹೆಸರು? ಮಾದಮ್ಮ. ಜಯಮ್ಮ ಅವ್ರೆ, ಯಾವೂರು? ಯಾವ ದೊಡ್ಡಿ? ಎಂಟಿ ದೊಡ್ಡಿ. ಆರಾಮಾಗಿದ್ದೀರಾ? ಎಲ್ಲೋಲ್ಟ್ರಿ? ಬಂದಿದ್ದ ಮನೆ ಸಾಮಾನ್ ತಗೊಳಕ್ ಬಂದಿದ್ರಾ? ಸರಿ, ಹಂಗಾರೆ ಹೆಂಗದೆ ನಿಮ್ಮೂರು? ಊರ್ ಹೆಂಗದೆ? ಊರ್ ಕಂಡಾಗದೆ. ಊರ್ ಕಂಡೈತಾ ಇಲ್ಲ ಉಳ್ಕೊಂಡ್ಬಿಟ್ಟೈತಾ? ಉಳ್ಕೊಳ್ಳಿಲ್ಲ, ಊರ್ ಕಂಡಾಗಿದೆ. ರೋಡು ಗುಂಡಿ ರಸ್ತೆ ನೀರು ಪಾರು ಎಲ್ಲ ಬಂದದು, ಎಲ್ಲ ಚೆನ್ನಾಗಿದ್ದದು ಇಲ್ಲ? ಏನು ಇಲ್ವೋ? ನೀರಿಲ್ವೇ? ಯಾಕೆ? ಮತ್ತೆ ಕುಡಿಯಕ್ ನೀರು ಟ್ಯಾಂಕಿಲ್ ಹೊಡಿಸ್ತಾರೆ. ಪಂಚಾಯತಿ ನೀರು ಹೊಡಿಸ್ತಾರ? ಎಷ್ಟು ಒಂದ್ ಟ್ಯಾಂಕ್? ಗೌರ್ಮೆಂಟ್ ಕೊಡ್ತದೆ 500 ರೂಪಾಯಿ. 500 ರೂಪಾಯಿ. ನೋಡಿದ್ರಪ್ಪ, ಒಂದ್ ಟ್ಯಾಂಕ್ 500 ರೂಪಾಯಿ. ಮತ್ತೆ ಊರಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿದಾವ? ಚೆನ್ನಾಗದ? ರೋಡು ಗುಂಡಿ ರಸ್ತೆ ಅವೆಲ್ಲ ಏನು ಆಗ್ಲ. ಮಂಡ್ರೋಡೆಯಾ? ಯಾರ ನಿಮ್ ಎಮ್.ಎಲ್.ಎ? ಯಾರು ಅಂತ ಹೇಳೋಣ. ನೀವು ಊರ್ಗ್ ಹೋಗಿ ಜನರ ಕಷ್ಟ ಸುಖ ವಿಚಾರಿಸಿದ್ರು ತಾನೆ ನಿಮ್ ಹೆಸರು ಗೊತ್ತಾಗಕ್ಕೆ, ಎಮ್.ಎಲ್.ಎ ಹೆಸರು ಗೊತ್ತಾಗಕ್ಕೆ. ಮಂಜಣ್ಣ ಗೊತ್ತಾಯ್ತಾ? ಸರಿಯಪ್ಪ. ನೀವು ಓಟ್ ಹಾಕಿದ್ರಲ್ಲ, ಅವರು ಗೆದ್ರು ಕೆಲಸ ಮಾಡಿಸ್ತವ್ರ ಇಲ್ವೋ? ಏನು ಮಾಡ್ಸ್ಲ ಕಣಪ್ಪ. ಏನು ಮಾಡಿಸ್ತಿಲ್ವೇ? ಹೋಗ್ಲಿ ಕಾಸಾರು ಬರ್ತಿದ್ದದ? ಈಗ ಅದು ಒಂದ್ 2 ತಿಂಗಳು 3 ತಿಂಗಳಿಂದ ನಿಲ್ಸ್ಬಿಟ್ಟವ್ರೆ. ಅದನ್ನು ನಿಲ್ಸ್ಬಿಟ್ಟವ್ರೆ. ಇದು ಪಿಂಚಣಿ ದುಡ್ಡು? ಪಿಂಚಣಿ ಅದು ಇಲ್ವಾ? ಎಷ್ಟು ಬರ್ತದೆ ನಿಮಗೆ? ನಮ್ಗೆ ಪಿಂಚಣಿ ದುಡ್ಡು 1200 ಬರ್ತದೆ. 1200 ಬತ್ತಾಯ್ತಾ ಇಲ್ವೋ? ಈಗ 3 ತಿಂಗಳಿಂದ ನಿಂತೋಗದೆ. 3 ತಿಂಗಳಿಂದ ನಿಂತೋಗದೆ. ಹೋಯ್ತು ಬಿಡಿ, ಓದಂಗೆ ಲೆಕ್ಕ. ಮತ್ತೆ ನಮಸ್ಕಾರ. ಬತ್ತೀರಿ ರೀ. ಮತ್ತೆ 2000 ಬರ್ತಾ ಇತ್ತು ಕಣಪ್ಪ. ಹೆಚ್ಚು ಕಡಿಮೆ ಬರ್ತದೋ ನಿಮ್ಗೆ? ನಮ್ಗೆ 2000 ನಿಂತೈತ್ ಕಣಪ್ಪ. 2 ತಿಂಗಳಿಂದ 2000 ಇಲ್ಲ. ರೇಷನ್ ಕಾರ್ಡ್ ಇರ್ತದೆ ನಿಮ್ಗೆಲ್ಲವಾ? ಅದೇ. ಅಕ್ಕಿ ಕೊಟ್ಟಾರ? ಅಕ್ಕಿ ಕೊಡ್ತಾರ. ಎಷ್ಟು ಕೆಜಿ ಕೊಡ್ತಾರ? ನಮ್ಗೊಂದು ಆದ್ಮೇಲೆ 10 ಕೆಜಿ ಕೊಡ್ತಾರೆ. 4 ಆಳು 40 ಕೆಜಿ. 4 ಆಳು 40 ಕೆಜಿ ಕೊಟ್ಟಾರ? ಹಬ್ಬ ಸದ್ಯ. ಯಾರು ಇದು? ರವಿಚಂದ್ರನು? ನೋಡ್ರಿ, ಇವಾಗ್ಲೇ ಹಿಂಗೆ, ಇನ್ನು ಅವಾಗ ಹೆಂಗಿಲ್ಲಿದ್ದಾಗ ಹೆಂಗೆ. ಏನ್ ನಿಮ್ಮ ಹೆಸರು? ಸಿದ್ದರಾಜು ನಾಯ್ಕ ಅಂತ ಸರ್. ಸಿದ್ದರಾಜು ನಾಯ್ಕರು. ಯಾವ್ರು? ಇಲ್ಲೇ ಪಕ್ಕ ಹಳ್ಳಿ ಸರ್. ಉದ್ನೂರು.
ಉದ್ನೂರಲ್ಲೆಲ್ಲ ಉದ್ದಾರವಾಗ ಆಗದ ಏನೂ ಆಗಿಲ್ಲ ಸರ್. ಇಲ್ಲೆಲ್ಲ ಉಲ್ಟಾ ಮಲ್ಕೊಂಡದ. ಒಂದ್ ಪೈಸು ಆಗಿಲ್ಲ. ಒಂದ್ ಪೈಸು ಆಗಿಲ್ವಾ? ಏನೇನಾಗಿಲ್ಲ, ಏನೇನಾಗ್ಬೇಕು? ಗಲ್ಲಿ ರೋಡ್ ಏನು ಅಭಿವೃದ್ಧಿ ಇಲ್ಲ. ಹಳ್ಳಿ ನಮ್ದು ಮುಟ್ಬಿಟ್ಟಿದ್ರೆ ಮರ್ತು ಬಿಟ್ಟಿದ್ರೆ ಎಲ್ಲ ಮರ್ತ್ಕೊಂಡೇ ಬಿಟ್ಟವ್ರ. ವಾ. ಹ್ಮ್. ರೋಡ್ಗಳು ಹ್ಮ್. ಏನು ಇಲ್ಲ. ಹ್ಮ್. ಏನು ಕೆಲಸ ಬಂದು ಊರ್ ನೋಡಿದ್ರೆ ಗೊತ್ತಾಗುತ್ತೆ. ಬಂದು ಊರ್ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಈಗ ಊರೂರಿಗೂ ಹೋಗ್ತಾ ಇದ್ದು. ಈಗ ಎಲ್ಲ ಊರ್ನು ಕವರ್ ಮಾಡಕ್ ಆಗಲ್ವಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಒಂದಷ್ಟು ಎಲ್ಲ ಊರವರು ಸಿಕ್ಕದ್ರೆ ಅವ್ರದ್ದು ಕೇಳಮ್ಮ ಅಂತ. ಗಲ್ಲಿ ಪ್ರತಿಯೊಂದು ಎಲ್ಲ ಲಾಸ್. ಉದ್ದಾರ ಇಲ್ಲ, ರೋಡು ಇಲ್ಲ, ಎಲ್ಲ ಗುಂಡಿ. ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲ ಯಾರು ನಿಮ್ಮ ಎಮ್ಮೆಲ್ಲೆ? ಮಂಜುನಾಥ್ ಅವರು. ಎಲ್ಲಿ ಅವರು? ಮಂಜುನಾಥ ಎಲ್ಲಿದ್ದಾರೆ? ಗೆದ್ರು ಹೋದ್ರು. ಅವ್ರಿಗೇನಪ್ಪ, ಗೆದ್ರು ಹೋದ್ರು. ಆಮೇಲೆ ಕಾರಲ್ಲಿ ತಿರುಗ್ತಾ ಇರೋದು ಅವ್ರಿಗೇನ. ಅವ್ರು ಕಾರಲ್ಲಿ ತಿರುಗ್ತವ್ರ, ನೀವು ನಾವು ಕಾಲಲ್ಲಿ ತಿರುಗ್ತಿದ್ರಿ? ಕಾಲಲ್ಲಿ ತಿರುಗ್ತಾ ಇದ್ವಿ. ಸರಿ. ಮತ್ತೆ ನಿಮ್ಗೆ ಪೆನ್ಷನ್ ದುಡ್ಡೆಲ್ಲ ಬಂದದ ಇಲ್ವೋ? ಇಲ್ಲ ಸರ್, ಇನ್ನೂ ಇಲ್ಲ. ಯಾಕೆ? ಎಷ್ಟು ವರ್ಷ ನಿಮ್ಗೆ? ಇನ್ನೂ ಒಂದು 60 ಆಗ್ಬೇಕು. 60 ಆಗಿಲ್ವಾ ಇನ್ನುವೇ? ಓ, ಸ್ಟಿಲ್ ಯಂಗ್ ಎನರ್ಜೆಟಿಕ್ ಬ್ಯಾಚುಲರ್. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಪವಿತ್ರ. ಪವಿತ್ರ ಅವ್ರು ಯಾವರು? ತೋಮೇರ್ಪಳ್ಯ. 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 ತೋಮೇರ್ಪಳ್ಯದಲ್ಲಿ ಎಲ್ಲ ಸಮತೋಲನವಾಗಿದೆಯೇ ಇಲ್ಲ? ಎಲ್ಲ ಸಮತೋಲನವಾಗಿ ಇದೆ. ಎಲ್ಲ ಉಲ್ಟಾ ಪಲ್ಟ ಡೊಂಕ ಪಂಕ ಆಗ್ಬಿಟ್ಟಿದ್ಯಾ? ಏನ್ ಕತೆ ಅಭಿವೃದ್ಧಿ? ಇಲ್ಲ, ಏನಿಲ್ಲ, ಎಲ್ಲ ಚೆನ್ನಾಗಿದೀವಿ. ಎಲ್ಲ ಚೆನ್ನಾಗಿದ್ದೀರಾ? ನಿಜವೇ? ನಿಜವಾಗ್ಲು. ಅವ್ರಂದ್ರೆ ತೋಮೇರ್ಪಳ್ಯ. ತೋಮರ್ಪಳ್ಯ. ನೋಡ್ರಪ್ಪ, ತೋಮರ್ಪಳ್ಯದಲ್ಲಿ ಎಲ್ಲ ಚೆನ್ನಾಗದಂತೆ. ರೋಡ್ ಎಲ್ಲ ಚೆನ್ನಾಗಿಲ್ಲ. ಮತ್ತೆ ಇನ್ನೇನ್ ಚೆನ್ನಾಗಿದೆ? ನೀವು ಇನ್ನೇನ್ ಹೇಳಿದ್ರಿ? ನೀರು ಇಲ್ಲ ಅಲ್ಲಿ. ನೀರು ಇಲ್ಲ. ಮತ್ತೆ ಚೆನ್ನಾಗದೆ ಅಂದ್ರೆ ಇನ್ನೇನದು? ಜನ ಚೆನ್ನಾಗಿದೀವಿ ಅಷ್ಟೇ. ಜನ ಚೆನ್ನಾಗಿದ್ದೀರಿ? ಅಯ್ಯೋ, ಜನ ಏನ್ ತಕೊಳ್ಳಿ, ಎಲ್ಲ ಕಡೆ ಚೆನ್ನಾಗಿರ್ತಾರೆ. ಅವ್ರಿಗೇನು ಕೇಳಲ್ಲ, ಪ್ರಶ್ನೆ ಮಾಡಲ್ಲ. ಗುಂಡಿ ರೋಡ್ ಆದ್ರೇನು, ನೀರು ಬರ್ದೇ ಹೋದ್ರೇನು, ಅವ್ರಿಗೇನು ಅನ್ಕೊಂಡು ಚೆನ್ನಾಗಿರ್ತಾರೆ ಅವರು. ಅದಕ್ಕೆ ನಾವು ಕೇಳಕ್ ಬಂದಿದೀವಿ. ಹೇಳಿ, ಈಗ ಏನ್ ನಿಮ್ ಪ್ರಾಬ್ಲಮ್? ಏನು ಪ್ರಾಬ್ಲಮ್? ಯಾವ್ದು ಮಾಡಲ್ವಲ್ಲ. ಹೇಳಿ, ಏನು ಪ್ರಯೋಜನ? ಯಾವ್ದು ಏನು ಮಾಡಿಲ್ಲ. ನೀವು ಕೆಲ್ಸಕ್ಕೆ ಹೋಗ್ತೀರಾ? ಇಲ್ಲ, ಮತ್ತೆ ಮನೇಲಿ. ಇವಾಗ ಇಲ್ಲಿ ಯಾಕೆ ಬಂದ್ರಿ? ಹಣೂರು ಪರ್ಚೇಸಿಂಗ್ ಬಂದಿವಿ. ಪರ್ಚೇಸಿಂಗ್, ಶಾಪಿಂಗ್ ಬಂದಿದ್ರಿ? ಶಾಪಿಂಗ್ ಹೋಗ್ಲಿ. ಅನೂರ್ ಹೆಂಗದೆ ಅಭಿವೃದ್ಧಿ ಹೆಂಗಿದೆ? ಮಾಮೂಲಿಯಾಗಿದೆ ಅಷ್ಟೇ. ಅನೂರು ಸಿಟಿ, ನಗರ, ರೋಡು, ಗಲ್ಲಿ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಟೆಕ್ ಆಗಿದೆಯಾ ಇಲ್ಲ ಉಲ್ಟಾ ಪಲ್ಟಾ ಟೆಕ್ ಆಗಿದೆಯಾ? ಏನು ಆಗಿದೆಯಾ? ಇಲ್ಲಪ್ಪ, ಅಲ್ಲ ಹೆಂಗ್ ಚೆನ್ನಾಗೈತೆ. ಎಲ್ಲ ಚೆನ್ನಾಗೈತಾ? ಓಕೆ ಓಕೆ ಓಕೆ, ಸೂಪರ್. ಏನಜ್ಜಿ? ಏನಪ್ಪಾ ಅಂದ್ರೆ ನೀವೇ ಹೇಳ್ಬೇಕು ಕಣಪ್ಪ. ಏನ್ ಹೇಳೋಣ? ಪುಟ್ನಂಜಮ್ಮ. ಪುಟ್ನಂಜಮ್ಮ, ಯಾಕೆ ಬೆಳಗ್ಗೆ ತಿಂಡಿ ಮಾಡಿದೀವಿ? ತಿಂಡಿ ಮಾಡಿದ ಇನ್ನೇನ್ ಜೋರಾಗಿ ಮಾತಾಡಕ್ ಆಗಲ್ವಲ್ಲ ನಮ್ ಕೈಲಿ. ಸರಿ. ಮತ್ತೆ ಹೆಂಗೆ? ಯಾವ್ರು? ನಾಗನಾಥ. ಇಲ್ಲಿ ಯಾರೋ ನಾಗನಾಥ ಅಂದ್ರಲ್ಲ, ಯಾರೋ ಯಾರು? MG ದೊಡ್ಡ ಅಲ್ಲಿ ಯಾರೋ ಹೇಳಿದ್ರು. ನಾಗನಾಥ ಹೆಂಗಿದ? ಚೆನ್ನಾಗಿದ? ನಾಗನಾಥ ಗಬ್ನಾಥನ ಹೆಂಗೆ ಆಗೋಗದ? ರೋಡ್ ಸರಿ ಇಲ್ಲ, ನೀರಿಲ್ಲ, ನಮ್ಗೆ ಎಲ್ಲ ತೊಂದ್ರೆ ಆಗೋಗದ. ರೋಡ್ಲಂತ ಯಾವ ಆಟೋದವ್ರು ಬರಕ್ಕಾಗಲ್ಲ. ಆಂಬುಲೆನ್ಸ್ ಅದಕ್ಕೂ ಶುದ್ಧ ಮೋಸ. ರೋಡೇ ಚೆನ್ನಾಗಿಲ್ಲ, ಬರ್ನಾರು ಅಂತಾರ. ರೋಡೇ ಚೆನ್ನಾಗಿಲ್ಲ, ಬರುದಿಲ್ಲ ಅಂತಾರೆ. ನೋಡಿದ್ರ? ಇದು ನಮ್ಮ ಚಾಮರಾಜನಗರ ಜಿಲ್ಲೆಯ ಅನೂರಿನ ಪರಿಸ್ಥಿತಿ. ಆಮೇಲೆ ನೀರಿನ ಸೌಲಭ್ಯ ನಮ್ಗಿಲ್ಲ. ನೀರಿನ ಸೌಲಭ್ಯ ಇಲ್ಲ, ನೀರ್ ಬರ್ತಾ ಇಲ್ಲ. ನೀರು ದೂರ ನಾವು ಹೊರಬೇಕು. ಎಷ್ಟು ದೂರ ಹೊರಬೇಕು? ಸುಮಾರು ಒಂದ್ ಅರ್ಧ ಕಿಲೋಮೀಟರ್ ಹೊರಬೇಕು. ಹೌದಾ? ನೀರಿನ ಸೌಲಭ್ಯ ಇಲ್ಲ ನಮ್ಗೆ, ರೋಡ್ ಇಲ್ಲ, ಏನ್ ಮಾಡೋಣ? ಹಿಂಗೆಲ್ಲ ಆಗದೆ ಪರಿಸ್ಥಿತಿ. ಹೋಗ್ಲಿ, ಕಾಸು ಟೈಮ್ ಕರೆಕ್ಟಾಗಿ ಬಂದವ ಇಲ್ವೋ? ಕಾಸೇನ್ 2,000 ಬರ್ತಿದೆ, ನಿಂತೋಯ್ತು. ನಮ್ಗೆ 800 ರೂಪಾಯಿ ಬರ್ತಿತ್ತು, ಅದುವೇ ನಿಂತೋಗದ. ಏನ್ ನಿಂತೋಗದೆ? ಇದು ನಿಂತೋಗೋ ಸರ್ಕಾರ ಆಗ್ಬಿಟ್ಟದ. ಹೆಂಗಾರೆ? ಯಾವ್ದು ಮುಂದುವರ್ಸ ಸರ್ಕಾರ ಅಲ್ಲ ಇದು, ನಿಂತೋಗಯ. ಎಲ್ಲ ಊರು ಹಂಗದೆ. ನಾಗನಾಥದ ಪರಿಸ್ಥಿತಿ ಗಬ್ನಾಥ ಅಂತ ಹೇಳ್ತವ್ರೆ.